ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಎಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಗಾಯ್ಸ್, ರೇಖಿ ವರ್ಕ್ಶಾಪ್ ಸೀಟ್ಸ್ ಆಲ್ರೆಡಿ ಫಿಲ್ ಆಗ್ತಾ ಇದೆ. ನಿಮಗೇನಾದರೂ ಹೀಲಿಂಗ್ ನೆಸೆಸಿಟಿ ಇದೆ, ಲೈಫಲ್ಲಿ ಪೀಸ್ ಅನ್ನೋದು ಬೇಕು, ನೀವು ಅಂದ್ಕೊಂಡಿರುವಂಥ ಕೆಲಸ ಸಕ್ಸಸ್ಫುಲ್ ಆಗಬೇಕು, ಸೊ ಎಲ್ಲ ಅಡೆತಡೆಗಳಿಂದ ಹೊರಗೆ ಬರಬೇಕು ಅಂದರೆ ಈ ಒಂದು ವರ್ಕ್ಶಾಪ್ನ ವೆಬಿನಾರ್ನ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತೀನಿ. ಓಕೆ, ಫಾರ್ ಮೋರ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಹಿಯರ್ ನಾನು 2 ಪೈಲ್ಗಳನ್ನು ಇಟ್ಟಿದ್ದೀನಿ. ಪೈಲ್ ನಂಬರ್ 1, ಪೈಲ್ ನಂಬರ್ 2. ಪೈಲ್ ನಂಬರ್ 1ನಲ್ಲಿ 1 to 15 ಆ್ಯಂಡ್ ಪೈಲ್ ನಂಬರ್ 2 ಅಲ್ಲಿ 16 to 31. ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ವೈಸ್ ಈ ಒಂದು ಪೈಲ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ 1 to 15 ಇದ್ದರೆ ಪೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ 16 to 31 ಇದ್ದರೆ ಪೈಲ್ ನಂಬರ್ 2ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಪೈಲ್ ನಂಬರ್ 1, ಯಾರೆಲ್ಲ 1 to 15ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಮೆಸೇಜ್ ಈಸ್ ಐ ಲವ್ ಯುವರ್ ಐಸ್ ಅಂತ ಬರ್ತಾ ಇದೆ. ಅವರಿಗೆ ನಿಮ್ಮ ಕಣ್ಗಳಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಫೀಲ್ ಸೋ ಸೇಫ್ ವಿತ್ ಯು. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಐ ವಿಲ್ ಮ್ಯಾರಿ ಯು. ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿಲ್ ಯು ಮ್ಯಾರಿ ಮೀ. ಓಕೆ, ಸೊ ಅವ್ರು ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ಅವ್ರು ನಿಮಗೆ ವಿಲ್ ಯು ಮ್ಯಾರಿ ಮೀ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಡಬಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ದಟ್ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅನ್ನೋದಕ್ಕೆ. ಐ ಡೋಂಟ್ ನೋ ವೆನ್ ಐ ಫೆಲ್ ಇನ್ ಲವ್ ವಿತ್ ಯು ಸೋ ಮಚ್. ನನಗೆ ಯಾವಾಗ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಆಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ಯಾವಾಗಲೂ ಈ ಒಂದು ಪರ್ಸನ್ ನಿಮಗೆ ಮೋಟಿವೇಶನ್ ಥರನೇ ಇದ್ದರು ಅಂತ ಕಾಣಿಸುತ್ತೆ. ಆ್ಯಂಡ್ ಯಾವಾಗಲೂ ಇವ್ರು ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ನೀವು ತುಂಬ ಫೀಲಲ್ಲಿದ್ದರೆ, ನೀವು ತುಂಬ ಲೋ ಫೀಲ್ ಆಗ್ತಾಯಿದ್ರೆ ಈ ಪರ್ಸನ್ ಜೊತೆ ಸ್ವಲ್ಪ ಮಾತಾಡಿದ್ರೂ ಸಾಕು ನೀವು ಮೋಟಿವೇಟ್ ಫೀಲ್ ಆಗ್ತೀರಾ ಅಂತ ಹೇಳಬಹುದು. ಹ್ಯಾವ್ ಫೆಲ್ ಇನ್ ಲವ್ ವಿತ್ ಯುವರ್ ಬ್ಯೂಟಿ. ಯು ಆರ್ ಸೋ ಅಟ್ರಾಕ್ಟಿವ್ ಇನ್ ಮೈ ಐಸ್. ಸೊ ಅವ್ರ ಕಣ್ಣಿಗೆ ನೀವು ಯಾವಾಗಲೂ ಚೆನ್ನಾಗಿ ಕಾಣ್ತೀರಾ, ಯಾವಾಗಲೂ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಓಕೆ, ಎಲ್ಲೋ ಒಂದು ಕಡೆ ನೀವು ಮೌನವಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ, ಅಥವಾ ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಟರ್ ಓಪನ್ ಅಪ್ ಆಗು, ನನ್ನ ಜೊತೆ ಮಾತಾಡು ಅಂತ ಈ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ವಿಲ್ ಫಾರ್ ಎವರ್ ಕೀಪ್ ಆನ್ ಲವ್ವಿಂಗ್ ಯು ದ ವೇ ಐ ಡಿಡ್ ಎಟ್ ದ ಸ್ಟಾರ್ಟ್. ಓಕೆ, ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ಇಷ್ಟೊಂದು ಆಳವಾಗಿ ಬರೀ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಥವಾ ಡೌಟ್ಫುಲ್ಲಾಗಿ ಕೇಳ್ತಾ ಇದ್ದೀರಾ, ನನ್ನ ಮದುವೆ ಆಗ್ತೀಯಾ ಇಲ್ಲ, ನಿಜವಾಗ್ಲೂ ನನ್ನ ಪ್ರೀತಿಸ್ತೀಯಾ ಇಲ್ಲ, ಮುಂಚೆ ಇರೋ ಪ್ರೀತಿ ಈಗಿಲ್ವಾ, ಹಾಗೆ ಹೀಗೆ ಅಂತ ಏನಾದರೂ ಕೇಳ್ತಾ ಇದ್ದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದು. ಐ ನೀಡ್ ಯು ಇನ್ ಮೈ ಲೈಫ್. ಸೊ ಈ ಪರ್ಸನ್ಗೆ ಇವರ ಒಂದು ಲೈಫಲ್ಲಿ ನೀವು ಯಾವಾಗಲೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಬಿ ಟುಗೆದರ್. ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಏನಾದರೂ ಇದ್ದರೆ, ನೋ ಕಮ್ಯುನಿಕೇಷನಲ್ಲಿ ಇದ್ದರೆ ಬಿ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗಲೂ ಜೊತೆಯಾಗಿರೋಣ, ಸ್ವಲ್ಪ ನಮಗೋಸ್ಕರ ನಾವು ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಫಸ್ಟ್ ಥಾಟ್ ಎವ್ರಿ ಮಾರ್ನಿಂಗ್. ಎದ್ದ ತಕ್ಷಣ ನೀನೇ ನನಗೆ ನೆನಪಾಗ್ತೀಯಾ, ಯಾವಾಗಲೂ ನನ್ನ ಮಾರ್ನಿಂಗ್ ಥಾಟೇ ನೀನು ಅಂತ ಹೇಳ್ತಾ ಇದ್ದಾರೆ. ಡೀಪ್ ಇನ್ಸೈಡ್ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ತುಂಬ ಪ್ರೀತಿ ಇದೆ ನಿಮ್ಮ ಮೇಲೆ, ಬಟ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಮನಸ್ಸಲ್ಲೇ ಇಟ್ಕೊಳ್ತಾರೆ ಈ ಎಲ್ಲ ಆಸೆಗಳನ್ನು. ಯಾವತ್ತಿಗೂ ಬಹುಶಃ ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ, ಯಾವಾಗಲೂ ಮನಸ್ಸಲ್ಲೇ ಇರುತ್ತೆ. ಸೊ ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಾ. ಓಕೆ, ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಆಗಲೇ ಹೇಳಿದೆ ನಾನು, ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಆಳವಾಗಿದೆ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಪ್ರಿಟೆಂಡ್ ಮಾಡ್ತಾರೆ ಅಥವಾ ಏನು ಹೇಳ್ಕೊಳ್ಳಲ್ಲ, ಅನ್ಎಕ್ಸ್ಪ್ರೆಸಿವ್ ಈ ಥರ, ಅಥವಾ ನಿಮ್ಮ ಮೇಲೆ ಫೀಲಿಂಗ್ಸೇ ಇಲ್ಲ ಅನ್ನೋ ಥರ ನಿಮಗೆ ಫೀಲ್ ಮಾಡಿಸ್ತಾರೆ.
ಬಹುಶಃ ಈ ಥರ ಫೀಲ್ ಮಾಡಿಸೋದು ಅವರ ಒಂದು ಪರ್ಸ್ನಲ್ ರೀಸನ್ಸ್ ಏನಾದರೂ ಇರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಏನಾದರೂ ಇರ್ಬೋದು, ಅದಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಇನ್ನು ಕೆಲವರಿಗೆ ಡೋಂಟ್ ಇಗ್ನೋರ್ ಮೀ ಅಂತ ಬರ್ತಾ ಇದೆ. ಲೈಕ್ ನೀವೆಲ್ಲೋ ಬ್ಯುಸಿಯಾಗಿರಬಹುದು ಅಥವಾ ನಿಮ್ಮ ಯಾವುದೋ ಕೆಲಸಗಳಿಂದ ನಿಮ್ಮ ಪರ್ಸನ್ಗೆ ಟೈಮ್ ಕೊಡದೇ ಇರೋದಕ್ಕೆ ಕಾರಣ ಡೋಂಟ್ ಇಗ್ನೋರ್ ಮೀ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಓಕೆ, ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ. ಸೊ ಈ ಒಂದು ಪರ್ಸನ್ ನಿಮ್ಮ ಒಂದು ಕಾಲ್ಗೆ ಟೆಕ್ಸ್ಟ್ಗೆ ತುಂಬ ವೇಟ್ ಮಾಡ್ತಾ ಇದ್ದಾರೆ. ನೀವೇ ಕಾಲ್ ಮಾಡಲಿ ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಐ ವಾನ್ ಹಗ್ ಯು. ಓಕೆ, ನಾನಿನ್ನು ಹಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಹಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಮೆಸೇಜ್ ಈಸ್ ರೀಕನ್ಸಿಲೇಷನ್. ಗಿವ್ ಮೀ ಚಾನ್ಸ್, ಲೆಟ್ಸ್ ಬಿ ಟುಗೆದರ್. ಎಲ್ಲೋ ಒಂದು ಕಡೆ ನೀವೇನಾದರೂ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದರೆ, ಸೊ ಮಾತಾಡ್ತಾ ಇಲ್ಲ ಅಂದರೆ ದಿಸ್ ಪರ್ಸನ್ ಈಸ್ ವಾಂಟ್ ಟು ರೀಕನ್ಸಿಲೇಷನ್ ಅಥವಾ ರೀಯೂನಿಯನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಸಮ್ಟೈಮ್ಸ್ ನೀವೇನಾದರೂ ಮುಂಚೆ ಎಲ್ಲ ಹೋಗಿ ನೀವಾಗಲೇ ಇದು ಮಾಡಿದ್ರೂ ಈ ಪರ್ಸನ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿರಲಿಲ್ಲ. ಬಟ್ ಹೀ ಈಸ್ ಲೈಕ್ ಆರ್ ಶೀ ಈಸ್ ಈಗ ರಿಯಲೈಸ್ ಆಗ್ತಾ ಇದೆ ನೀವು ಅವ್ರಿಗೆ ಮತ್ತೆ ಅವ್ರ ಲೈಫಲ್ಲಿ ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಹೇ ಪೈಲ್ ನಂಬರ್ 2, ಯಾರು 16 to 31 ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಮೆಸೇಜಸ್ ನೋಡೋಣ. ಓಕೆ, ಲಿಸ್ನಿಂಗ್ ಟು ಮ್ಯೂಸಿಕ್ ಅಂತ ಬರ್ತಾ ಇದೆ. ಮ್ಯೂಸಿಕ್ನ ತುಂಬ ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮ್ಯೂಸಿಕ್ ಲವರ್ ಇರಬಹುದು. ತುಂಬ ಲೈಕ್ ಸಾಂಗ್ಸನ್ನು ಕೇಳ್ತಾ ಕೇಳ್ತಾ ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಮೆಸೇಜ್, ಯು ವಿಲ್ ಬಿ ಆಲ್ವೇಸ್ ಇನ್ ಮೈ ಮೆಮರೀಸ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಯಾವಾಗಲೂ ಅವ್ರು ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಪ್ರತಿಯೊಂದು ಸಾಂಗ್ಸಲ್ಲೂ ಲಿರಿಕ್ಸಲ್ಲೂ ನಿಮ್ಮನ್ನೇ ನೆನಪಿಸ್ಕೊಳ್ತಾರೆ ಅಂತ ಹೇಳಬಹುದು. ಐ ವಾಂಟ್ ಟು ಡೇಟ್ ಯು. ಓಕೆ, ಸೊ ಈ ಪರ್ಸನ್ಗೆ ನಿಮ್ಮ ಜೊತೆ ಡೇಟ್ ಮಾಡಬೇಕು ಅಂತ ಇದ್ದಾರೆ. ಆ್ಯಂಡ್ ಹೀ ಈಸ್ ವೆರಿ ಸೀರಿಯಸ್ ಅಂತ ಹೇಳಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು. ನಾನು ನಿನ್ನ ಬಗ್ಗೆನೇ ಡ್ರೀಮ್ ಅಂದರೆ ಕನಸು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಪರ್ಫೆಕ್ಟ್ ಜಸ್ಟ್ ದ ವೇ ಯು ಆರ್. ಎಲ್ಲೋ ಒಂದು ಕಡೆ ಈ ಪರ್ಸನ್ ಹೇಳ್ತಾ ಇದ್ದಾರೆ ನೀವು ಹೇಗಿದ್ರೂ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೋಸ್ಟ್ಲಿ ನೀವಿಬ್ಬರು ಫ್ರೆಂಡ್ಸ್ ಆಗಿರಬಹುದು. ಬಟ್ ಒಬ್ರಿಗೊಬ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಇಬ್ರಿಗೂ ಸೇಮ್ ಫೀಲಿಂಗ್ಸ್ ಇದೆ, ಬಟ್ ಇನ್ನೂ ಹೇಳ್ಕೊಂಡಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ಕೋಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ಲವ್ನ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತಾ ಅಂತ ಈ ರೀತಿಯೂ ಥಾಟ್ಸ್ಗಳು ಬರ್ತಾ ಇದೆ ಅವರಿಗೆ ಅಂತ ಹೇಳಬಹುದು. ಡೋಂಟ್ ನೋ ದಟ್ ನನಗೆ ಈ ಥರ ಎನರ್ಜಿ ಸಿಗ್ತಾ ಇದೆ. ಐ ನೆವರ್ ಫೀಲ್ಸ್ ಗುಡ್ ವೆನ್ ವಿ ಆರ್ಗ್ಯೂ, ಲೆಟ್ಸ್ ಸಾರ್ಟ್ ಔಟ್. ಓಕೆ, ಈ ಪರ್ಸನ್ಗೆ ನಿಮ್ಮ ಜೊತೆ ಆರ್ಗ್ಯೂ ಮಾಡಿದ್ರೆ, ನಿಮ್ಮ ಜೊತೆ ಜಗಳ ಆಡಿದ್ರೆ ಅಥವಾ ನೀವು ಸ್ವಲ್ಪ ಕೋಪ ಮಾಡಿಕೊಂಡ್ರು ಈ ಪರ್ಸನ್ಗೆ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡ್ರೀಮ್ ಬಾಯ್, ಡ್ರೀಮ್ ಗರ್ಲ್ ಅಂತ ತಗೊಳ್ಳಿ. ಓಕೆ, ನೀವು ಅವರ ಡ್ರೀಮ್ ಬಾಯ್ ಅಂತ ಹೇಳ್ತಾ ಇದ್ದಾರೆ, ಡ್ರೀಮ್ ಗರ್ಲ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸ್ಟಕ್ ಎವ್ರಿವೇರ್. ನಾನು ಎಲ್ಲ ಕಡೆ ಸ್ಟಕ್ ಆಗಿದ್ದೀನಿ. ಬಹುಶಃ ಇವರ ಒಂದು ಕೆಲವೊಂದು ಇಶ್ಯೂಸ್ ಆಗ್ತಾ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಆಗಿರ್ಬೋದು. ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ಬೋದು. ಆರ್ಥಿಕವಾಗಿ ಹಿಂದೇಟು ಆಗ್ತಾ ಇರಬಹುದು. ಮೋಸ್ಟ್ಲಿ ಆರ್ಥಿಕವಾಗಿ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ಬೋದು. ಅದಕ್ಕೋಸ್ಕರ ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಅಥವಾ ಇವರ ಒಂದು ಫಿನಾನ್ಷಿಯಲಿ ಚೀಟಿಂಗ್ ಅನ್ನೋದು ಆಗಿರಬಹುದು ಇವರ ಒಂದು ಲೈಫಲ್ಲಿ ಅಂತ ಹೇಳಬಹುದು. ಐ ಆಮ್ ಆಲ್ ಯುವರ್ಸ್. ನಾನೆಲ್ಲ ನಿನಗೆ ಅಂತ ಹೇಳ್ತಾ ಇದ್ದಾರೆ. ಐ ನೀಡ್ ಯು ಫಾರ್ ಎವರ್. ಯಾವಾಗಲೂ ಅವರಿಗೆ ನೀವು ಬೇಕು ಅಂತಲೇ ಹೇಳ್ತಾ ಇರೋದು ಈ ಪರ್ಸನ್. ಆ್ಯಂಡ್ ನೆಕ್ಸ್ಟ್ ಮೆಸೇಜ್, ಓಕೆ, ಲೆಟ್ಸ್ ಮೇಕ್ ಟೈಮ್ ಫಾರ್ ಅಸ್. ಓಕೆ, ನಮಗೋಸ್ಕರ ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ತುಂಬ ವರ್ಷಗಳಾಯಿತು ಅಥವಾ ತುಂಬ ತಿಂಗಳುಗಳಾಯಿತು ನೀವಿಬ್ಬರು ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಮೀಟಾಗಿ. ಅದಕ್ಕೋಸ್ಕರ ಒಬ್ರಿಗೊಬ್ರು ಟೈಮ್ ಕೊಡೋಣ. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗ್ತಾ ಇರಬಹುದು. ಮೋಸ್ಟ್ಲಿ ಇಲ್ಲಿ ಟೆಕ್ಸ್ಟಿಂಗಲ್ಲಿ ಸುಮಾರು ಮೆಸೇಜ್ಗಳಾಗ್ತಾ ಇರ್ಬೋದು. ವಾಟ್ಸಪ್ ಚಾಟ್ಸ್ ಆಗಿರ್ಬೋದು, ನಾರ್ಮಲ್ ಚಾಟ್ಸ್ ಆಗಿರ್ಬೋದು. ಅದರಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ. ಬಟ್ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಸ್ವಲ್ಪ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಮಾಡಿಕೊಂಡು ಮೀಟ್ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಓಕೆ, ಈ ಪರ್ಸನ್ ತುಂಬ ಗ್ರೇಟ್ಫುಲ್ ಇದ್ದಾರೆ, ಥ್ಯಾಂಕ್ಫುಲ್ ಇದ್ದಾರೆ ಅಂತ ಹೇಳಬಹುದು. ವೆರಿ ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಕಿಸ್ ಯು. ಓಕೆ, ಈ ಪರ್ಸನ್ ವಾಂಟ್ಸ್ ಟು ಕಿಸ್ ಯು. ವೆರಿ ರೊಮ್ಯಾಂಟಿಕ್. ಪ್ಲೀಸ್ ಅನ್ಬ್ಲಾಕ್. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮನ್ನ ಅನ್ಬ್ಲಾಕ್ ಲೈಕ್ ನೀವು ಅವ್ರನ್ನ ಅನ್ಬ್ಲಾಕ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನೀವೇನಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡು ಅಂತ ಹೇಳ್ತಾ ಇದ್ದಾರೆ.
ಫಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾಮಿಕ್ ರಿಲೇಷನ್. ಓಕೆ, ಇಲ್ಲಿ ಕೆಲವೊಬ್ಬರ ಒಂದು ರಿಲೇಷನ್ಶಿಪ್ ಪಾಸ್ಟ್ ಜನ್ಮದ್ದು ಆಗಿರಬಹುದು ಅಥವಾ ಕಾಮಿಕ್ ರಿಲೇಷನ್ನಲ್ಲೂ ಇರಬಹುದು. ಕೆಲವೊಂದು ಸತಿ ಯು ಫೀಲ್ ಲೈಕ್ ವೆರಿ ಟಾಕ್ಸಿಕ್ ಅಂತಾನೂ ಫೀಲ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಸಪ್ರೇಷನಲ್ಲಿ ಇದ್ದರೆ ಬಹುಶಃ ಇದು ಕಾಮಿಕ್ ಎನರ್ಜಿಯಿಂದನೇ ಸಪ್ರೇಷನಲ್ಲಿ ಇರಬಹುದು ಅಂತಲೂ ಹೇಳಬಹುದು. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು. ಇನ್ನೂ ತುಂಬ ಇದೆ ಹೇಳ್ಕೊಳ್ಳೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಯು, ನೀವು ಅವ್ರಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಯು ಕಂಟ್ರೋಲ್ ಮೈ ಹಾರ್ಟ್, ಅವರ ಹೃದಯನ ನೀವೇ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಒಂದು ಫೀಲಿಂಗ್ಸ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳಬಹುದು. ಇಟ್ಸ್ ನಾಟ್ ದ ರೈಟ್ ಟೈಮ್, ಸೊ ಪ್ಲೀಸ್ ವೇಟ್. ಸೊ ಬಹುಶಃ ನೀವೇನಾದರೂ ಅವ್ರಿಗೆ ಕಮಿಟ್ಮೆಂಟ್ ಬಗ್ಗೆ ಅಥವಾ ಸಮಥಿಂಗ್ ಏನಾದರೂ ಕೇಳ್ತಾ ಇದ್ದರೆ ಈ ಒಂದು ಸಮಯ ಒಳ್ಳೆಯದಲ್ಲ, ಸ್ವಲ್ಪ ವೇಟ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ, ಈ ರೀತಿಯ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅಗೇನ್ ಓವರ್ ಆಲ್ ದ ರೀಡಿಂಗ್ ಈಸ್ ಲೈಕ್ ಈ ಪರ್ಸನ್ಗೆ ಫೀಲಿಂಗ್ಸ್ ಇದೆ. ಓಕೆ, ಹಿ ಲವ್ಸ್ ಯು ಅಥವಾ ಶಿ ಲವ್ಸ್ ಯು ಅ ಲಾಟ್ ಅಂತ ಹೇಳಬಹುದು. ತುಂಬ ಕೇರ್ ಇದೆ, ಕನ್ಸರ್ನ್ ಇದೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ. ಒಬ್ರಿಗೊಬ್ಬರು ಟೈಮ್ ಕೊಟ್ಕೊಂಡು ಈ ಕೂತು ಮಾತಾಡಿ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಕ್ಲಾಶಸ್ ಇದ್ದರೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಓವರ್ ಆಲ್ ದ ರೀಡಿಂಗ್ ಯು ಗೈಸ್ ಆರ್ ಲಕ್ಕಿ ಅಂತ ಹೇಳ್ಬೋದು, ಅಥವಾ ಆ ಪರ್ಸನ್ ನಿಮ್ಮನ್ನು ಪಡೆಯೋದಕ್ಕೆ ಲಕ್ಕಿ ಅಂತ ಹೇಳಬಹುದು. ವೆರಿ ಬ್ಲೆಸ್ಡ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ಪ್ಯೂರ್ ಕನೆಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತಲೂ ಹೇಳಬಹುದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.